ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್. ಪೇಟಿಎಮ್ ಬ್ಯಾನ್, ನಿಜವಾಗಿಯೂ ಪೇಟಿಎಮ್ ಬ್ಯಾನ್ ಆಗಿದೆ. ಬ್ಯಾನ್ ಆಗಿದ್ದರೆ ಯಾವ ಕಾರಣಕ್ಕಾಗಿ ಈ ಒಂದು ಪೇಟಿಎಮ್ ಬ್ಯಾನ್ ಆಯಿತು, ಇದ್ರ ಬಗ್ಗೆ ಇವತ್ತೇನೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ಮಾಡಿ, ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೂ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಾನು ಕೊಟ್ಟಿರ್ತೇನೆ, ಅಲ್ಲಿ ಕೂಡ ನಿನ್ನ ಫಾಲೋ ಕೂಡ ಮಾಡಬಹುದು. ನಿಜವಾಗಿಯೂ ಪೇಟಿಎಮ್ ಬ್ಯಾನ್ ಆಗಿದೆ ಅಥವಾ ಇದೊಂದು ಸುಳ್ಳು ಸುದ್ದಿ? ಏನಪ್ಪ ಅಂತಂದರೆ, ಬ್ಯಾನ್ ಆಗಿರುವಂಥದ್ದು ಪೇಟಿಎಮ್ ಬ್ಯಾಂಕ್ ಪೇಮೆಂಟ್ ಲಿಮಿಟೆಡ್. ಈ ಒಂದು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಏನಿದೆ ಲಿಮಿಟೆಡ್, ಈ ಒಂದು ಸರ್ವಿಸನ್ನು ಮಾತ್ರ RBIದವರು ಸ್ಟಾಪನ್ನು ಮಾಡಿದ್ದಾರೆ. ಅವ್ರಿಗೆ ಹೇಳಿದ್ದಾರೆ, ಉಳಿದಂತೆ ನೀವು UPI ಟ್ರಾನ್ಸಾಕ್ಷನ್ನ ನೀವು ಮಾಡಬಹುದು. ಏನಪ್ಪ ಅಂತಂದರೆ 2022 ಮಾರ್ಚರಂದು RBIದವರು ಪೇಟಿಎಮ್ಗೆ ಒಂದು ವಾರ್ನಿಂಗನ್ನು ಕೊಟ್ಟಿರ್ತಾರೆ. ಏನಪ್ಪ ಅಂತಂದರೆ, ನಿಮ್ಮ ಒಂದು ಪೇಟಿಎಮ್ ಬ್ಯಾಂಕಲ್ಲಿ ಏನಿದೆ ಹೊಸ ಕಸ್ಟಮರ್ಸ್ಗಳನ್ನ ನೀವು ಆ್ಯಡ್ ಮಾಡಬಾರ್ದು ಅಂತ ಅವರು ಒಂದು ವಾರ್ನಿಂಗನ್ನು ಕೊಟ್ಟಿರ್ತಾರೆ. ಯಾಕಪ್ಪ ಅಂತಂದರೆ, ಒಬ್ಬ ಕಸ್ಟಮರು ಒಂದೇ ಪ್ಯಾನ್ ಕಾರ್ಡಿಂದ ಹಲವಾರು ಅಕೌಂಟ್ಗಳನ್ನು ಪೇಟಿಎಮ್ಮಲ್ಲಿ ಓಪನ್ ಮಾಡ್ಬೋದಾಗಿತ್ತು. ಅದರಲ್ಲಿ KYC ಲೋಪದೋಷ ಇತ್ತು ಅಂತಂದರೆ ಲೂಪೋಸ್ ಇತ್ತು. ಅವರು ಕ್ರಾಸ್ ವೆರಿಫೈ ಮಾಡ್ದೇ ಒಬ್ಬ ಕಸ್ಟಮರ್ಗೆ ಒಂದು ಪ್ಯಾನ್ ಕಾರ್ಡಿಂದ 10, 15, 20 ಈ ಥರ ಅಕೌಂಟ್ಗಳನ್ನು ಅವರು ಓಪನ್ ಮಾಡಿ ಕೊಡ್ತಾಯಿದ್ರು. ಅದನ್ನು ಅವರು ಕ್ರಾಸ್ ವೆರಿಫೈ, ಕ್ರಾಸ್ ಚೆಕಿಂಗ್ ಅವರು ಮಾಡ್ತಾನೆ ಇರಲಿಲ್ಲ. ಹೀಗಾಗಿ 2022 ಮಾರ್ಚರಿಂದಾನೇ ಅವಾಗಿನೇ RBIದವರು ಪೇಟಿಎಮ್ಗೆ ಒಂದು ವಾರ್ನಿಂಗನ್ನು ಕೊಟ್ಟಿರ್ತಾರೆ. ಅದನ್ನು ಅವರು ಲೈಟಾಗಿ ತೊಗೊಂಡಿರ್ತಾರೆ, ಅದ್ರ ಬಗ್ಗೆ ಅವರಷ್ಟು ಸೀರಿಯಸ್ ಆಗಿರಲ್ಲ. ಅವತ್ತು ಕೊಟ್ಟಂಥ ವಾರ್ನಿಂಗು ಅವರಿಗೆ ಈಗ ಮುಳ್ಳಾಗಿದೆ. ಏನಪ್ಪ ಅಂತಂದರೆ, ಈ ತಿಂಗಳು ಫೆಬ್ರವರಿ 29ರಂದು ಅವರ ಈ ಒಂದು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ನ ಕೊನೆಯ ದಿನವಾಗುತ್ತೆ. ಅವತ್ತಿಂದ ನೆಕ್ಸ್ಟ್ ದಿನದಿಂದ ಮಾರ್ಚ್ 1ರಿಂದ ಈ ಒಂದು ಪೇಟಿಎಮ್ ಬ್ಯಾಂಕ್ನ ಒಂದು ಲೈಸೆನ್ಸನ್ನು ಅವರು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರೆ. ಈ ಒಂದು ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಏನಪ್ಪ ಅಂತಂದರೆ, ಪೇಟಿಎಮ್ಮೇ ಬ್ಯಾನ್ ಆಗಿದೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಲ್ಲ, ಪೇಟಿಎಮ್ ಬ್ಯಾಂಕೇ ಬೇರೆ, ಪೇಟಿಎಮ್ UPIನೇ ಬೇರೆ. ನೀವು ಈಗ ಯಾವ ರೀತಿ ಗೂಗಲ್ ಪೇ, ಫೋನ್ಪೇಲಿ ನೀವು ಈ ಒಂದು UPI ಟ್ರಾನ್ಸಾಕ್ಷನ್ನ ನೀವು ಮಾಡ್ತೀರಲ್ಲ, ಅದೇ ಥರ ಈಗ ನೀವು ಪೇಟಿಎಮ್ಮಲ್ಲಿ ಕೂಡ ನೀವು ಮಾಡ್ಬೋದು ಮಾರ್ಚ್ 1ರಿಂದ. ಆದರೆ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಅನ್ನೋ ಈ ಒಂದು ಸರ್ವಿಸನ್ನು ಮಾತ್ರ ಸ್ಟಾಪ್ ಆಗಿದೆ. RBIದವರು ವಾರ್ನಿಂಗ್ ಕೊಟ್ಟಿರೋದು ಈ ಒಂದು ಪೇಟಿಎಮ್ ಬ್ಯಾಂಕಿಗೆ ಮಾತ್ರ, ಪೇಟಿಎಮ್ UPIಗೆ ಅವರು ಕೊಟ್ಟಿಲ್ಲ. KYC ಸಲುವಾಗಿ ಈ ಒಂದು ಸರ್ವಿಸನ್ನು ಅವರು ಸ್ಟಾಪ್ ಮಾಡಬೇಕಾಗಿ ಬಂದಿದೆ. ಏನಪ್ಪ ಅಂತಂದರೆ, ಈಗ ಒಬ್ಬ ಕಸ್ಟಮರು ಒಂದೇ ಪ್ಯಾನ್ ಕಾರ್ಡಿಂದ 10, 15 ಅಕೌಂಟ್ಗಳನ್ನು ಓಪನ್ ಮಾಡಿದರೆ RBIದವರಿಗೆ ಗೊತ್ತಾಗಲ್ಲ, ಮಿಸ್ ಟ್ರಾನ್ಸಾಕ್ಷನ್ಗಳು ಆಗ್ತಾ ಇರುತ್ತೆ. ಹೀಗಾಗಿಯೇ ಈ ಒಂದು ರೂಲ್ಸನ್ನು ಪೇಟಿಎಮ್ದವರು ಫಾಲೋ ಮಾಡಿಲ್ಲ. ಹಾಗಾಗಿಯೇ RBIದವರು ಕಂಪ್ಲೀಟಾಗಿ ಈ ಒಂದು ಪೇಟಿಎಮ್ ಬ್ಯಾಂಕ್ ಪೇಮೆಂಟ್ಗೆ ಕೊಟ್ಟಿರುವಂಥ ಒಂದು ಬ್ಯಾಂಕಿಂಗ್ ಲೈಸೆನ್ಸನ್ನು ಅವರು ರಿಮೂವ್ ಮಾಡಿದ್ದಾರೆ. ಪೇಟಿಎಮ್ ಬ್ಯಾಂಕ್ ಏನಿದೆ ಇದೊಂದು ಆ್ಯಸ್ ಪರ್ ಸೇಮ್ ಒಂದು ಬ್ಯಾಂಕ್ ಥರನೇ ಕೆಲಸವನ್ನು ಮಾಡುತ್ತೆ. ಆದರೆ ಇವರ ಹತ್ರ ಫಿಸಿಕಲ್ ಬ್ಯಾಂಕ್ಸ್ಗಳು ಅನ್ನೋದನ್ನು ಒಂದು ಬಿಟ್ಟರೆ ಉಳಿದೆಲ್ಲ ಸರ್ವಿಸ್ಗಳು ಇವರು ಕೊಡ್ತಾನೆ ಇರ್ತಾರೆ, ಅಂದರೆ ಇವರು ಕೊಡ್ತಿದ್ದರು. ಆದರೆ ಈಗ ಈ ತಿಂಗಳು 29ರಂದು ಅವರ ಒಂದು ಕೊನೆಯ ದಿನವಾಗಿದೆ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ಗೆ. ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಪೇಟಿಎಮ್ ಪೂರ ಅಪ್ಲಿಕೇಶನ್ನೇ ಬ್ಯಾನ್ ಆಯ್ತಂತ. ಆ ರೀತಿ ಅಲ್ಲ, ಬ್ಯಾನ್ ಆಗಿರುವಂಥದ್ದು ಈ ಒಂದು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್. ಅಂದರೆ ಬ್ಯಾಂಕಿಂಗ್ ಆಪ್ಷನ್ನ ಮಾತ್ರ, ಅಂದರೆ ಬ್ಯಾಂಕಿಂಗ್ ಸರ್ವಿಸನ್ನು ಮಾತ್ರ RBIದವರು ಬ್ಯಾನ್ ಮಾಡಿದ್ದಾರೆ ಹೊರತು UPIನವರು ಬ್ಯಾನ್ ಮಾಡಿಲ್ಲ. ನೀವು ಕಂಟಿನ್ಯೂಸ್ ಆಗಿ ನೀವು UPIನ ನೀವು ಮಾಡಬಹುದು. ಈ ಒಂದು ಪೇಟಿಎಮ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕಿಂದ ಬೇರೆ ಬ್ಯಾಂಕಿಗೆ ನೀವು ಟ್ರಾನ್ಸಾಕ್ಷನ್ನ UPI ಮೂಲಕ ನೀವು ಮಾಡಬಹುದು. ಈ ತಿಂಗಳು 29ರ ಒಳಗೆ ಏನಾದರೂ ನಿಮ್ಮ ಒಂದು ಅಕೌಂಟಲ್ಲಿರುವಂಥ ಒಂದು ಅಮೌಂಟನ್ನು ಅವರು ನೀವು ಟ್ರಾನ್ಸಾಕ್ಷನ್ ಮಾಡ್ಕೊಂಬಿಡಿ. 29 ಆದಮೇಲೆ ಈ ಒಂದು ಸರ್ವಿಸನ್ನು ಅವರು ಸ್ಟಾಪ್ ಮಾಡಿದ್ಮೇಲೆ ಬಹುಶಃ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಲ್ಲ. ನಿಮ್ಮ ಒಂದು ಪೇಟಿಎಮ್ ಬ್ಯಾಂಕಲ್ಲಿರುವಂಥ ಒಂದು ಅಮೌಂಟನ್ನು ನೀವು ಆದಷ್ಟು ಬೇಗ ಟ್ರಾನ್ಸ್ಫರ್ನ ಮಾಡ್ಕೊಂಬಿಡಿ. ಇದು ಕಂಪ್ಲೀಟಾಗಿ ಬ್ಯಾನ್ ಆಗುತ್ತೆ ಅಂತಲ್ಲ, ಮುಂದೊಂದು ದಿನ ಈ ಒಂದು ಪೇಟಿಎಮ್ ಬ್ಯಾಂಕ್ದವರು ಬೇರೆ ಒಂದು ಬ್ಯಾಂಕ್ ಜೊತೆ ಮರ್ಜ್ ಆಗಿ ಅವರ ಒಂದು ಸರ್ವಿಸನ್ನು ಅವರು ಕಂಟಿನ್ಯೂಸ್ ಆಗಿ ಅವರು ಮಾಡ್ಬೋದು. ಕಾದು ನೋಡೋಣ. ಈಗ ಬಂದಿರುವಂಥ ನ್ಯೂಸ್ ಇಷ್ಟೇ. ಏನಂತಂದರೆ, ಅವರು KYCನ ಅವರು ಫಾಲೋ ಮಾಡಿ ಈ ಒಂದು ಬ್ಯಾನನ್ನು ಹಿಂಪಡಿಬೋದು. ನನ್ನ ಪ್ರಕಾರ 99% ಅವರು RBIದವರು ಅವರಿಗೆ ಈ ಒಂದು ಬ್ಯಾನನ್ನು ಅವರು ರಿಮೂವ್ನ ಮಾಡೋದಿಲ್ಲ. ಅವರು ಬೇರೆ ಬ್ಯಾಂಕ್ ಜೊತೆ ಮರ್ಜ್ ಆದರೆ ಅವ್ರ ಒಂದು ಆಪ್ಷನ್ ಇದೆ ಹೊರತು RBIದವರು ಯಾವುದೇ ಕಾರಣಕ್ಕೂ ಈ ಒಂದು ಅವರಿಗೆ ಲೈಸೆನ್ಸನ್ನು ರಿಮೂವ್ ಮಾಡೋದನ್ನು ಮತ್ತೆ ಅದನ್ನು ಅವರು ಅವ್ರಿಗೆ
ವಾಪಸ್ ಕೊಡಲ್ಲ ಅಂತ ಅನಿಸುತ್ತೆ. ನೋಡಿ ಯಾರಾದರೂ ಪೇಟಿಎಮ್ ಅಕೌಂಟಲ್ಲಿ ಏನಾದರೂ ಪೇಟಿಎಮ್ ಬ್ಯಾಂಕಲ್ಲಿ ಏನಾದರೂ ಅಮೌಂಟ್ ಇದ್ದರೆ ಅದನ್ನು ಆದಷ್ಟು ಬೇಗ ನಿಮ್ಮ ಒಂದು ಬೇರೆ ಅಕೌಂಟಿಗೆ ಯಾವ್ದಾರ ಅಕೌಂಟಿಗೆ ಯಾರಿಗಾದರೂ ಟ್ರಾನ್ಸ್ಫರ್ನ ಮಾಡಬೇಡಿ. ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕೆಳಗಡೆ ಕಮೆಂಟನ್ನು ಮಾಡಿ. ಈ ಒಂದು ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ. ಸೊ ಇಷ್ಟ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.